ವಿಎಸ್ ಆಚಾರ್ಯ ಇವತ್ತು ವಿಧಿವಶರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಹಲವು ಬಾರಿ ಕುಸಿದು ಬಿದ್ದಿದ್ದು ಇದೆ. ಇವತ್ತು ಕೂಡ ಕುಸಿದು ಬಿದ್ದಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸಾವು ಅನ್ನೋದು ಹಾಗೇನೆ, ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತೇ ಆಗೋಲ್ಲ. ಹಿರಿಯ ಸಚಿವ, ಸಜ್ಜನಿಕೆಯ ರಾಜಕಾರಣಿ ಎಂದೇ ಹೆಸರಾಗಿದ್ದ ಉನ್ನತ ಶಿಕ್ಷಣ ಸಚಿವರಾದ ವಿಎಸ್ ಆಚಾರ್ಯ ಇಂದು ಅಕಾಲ ಮೃತ್ಯುವಿಗೆ ಬಲಿಯಾಗಿದ್ದಾರೆ. ಕುಸಿದು ಬಿದ್ದ ಆಚಾರ್ಯ ಬೆಳಗ್ಗೆ ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿಚಾರಣಾ ಸಂಕಿರಣದಲ್ಲಿ ವಿಎಸ್ ಆಚಾರ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಮಂಗಳೂರಿನಿಂದ ದೀರ್ಘ ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ಬಂದಿದ್ದ ಆಚಾರ್ಯ ತೀರಾ ನಿತ್ರಾಣರಾಗಿದ್ದರು. ಮಧ್ಯಾಹ್ನ 12:30 ಸುಮಾರಿಗೆ ಕಾರ್ಯಕ್ರಮದ ವೇದಿಕೆ ಹತ್ತುವಾಗ ಆಯ ತಪ್ಪಿ ಕುಸಿದು ಬಿದ್ದು ಪ್ರಜ್ಞಾಹೀನರಾದರು. ವಿಳಂಬವಾದ ಆಂಬ್ಯುಲೆನ್ಸ್. ಸರ್ಕಾರಿ ಕಾರಿನಲ್ಲೇ ಆಸ್ಪತ್ರೆಗೆ. ಆಚಾರ್ಯ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಆಂಬ್ಯುಲೆನ್ಸ್ಗೆ ವಿಷಯ ತಿಳಿಸಿದ್ರು, ಅದು ಬರೋದು ವಿಳಂಬವಾಗಿತ್ತು. ಹೀಗಾಗಿ ಆಚಾರ್ಯರನ್ನ ಸರ್ಕಾರಿ ಕಾರಿನಲ್ಲೇ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಆಚಾರ್ಯ. ಪ್ರಜ್ಞಾಹೀನರಾಗಿದ್ದ ಆಚಾರ್ಯ ಆಸ್ಪತ್ರೆಗೆ ದಾಖಲಿಸಿದ ಕೆಲವೇ ಹೊತ್ತಿನಲ್ಲಿ ಕೊನೆಯುಸಿರೆಳೆದರು. ಈ ಹಿಂದೆ ಹಲವು ಬಾರಿ ಇದೇ ರೀತಿ ಆಯ ತಪ್ಪಿ ಬಿದ್ದಿದ್ದ ಆಚಾರ್ಯ ಬಳಿಕ ಚೇತರಿಸಿಕೊಂಡಿದ್ರು. ಆದರೆ ಈ ಬಾರಿ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದರು. ಕಣ್ಣೀರಿಟ್ಟ ಸಿಎಂ ಸದಾನಂದಗೌಡ. ಆಚಾರ್ಯ ನಿಧನದ ಸುದ್ದಿ ಕೇಳುತ್ತಾ ಇದ್ದಂತೆ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಿಎಂ ಸದಾನಂದಗೌಡ ಮತ್ತು ಸಚಿವ ಸುರೇಶ್ ಕುಮಾರ್ ಆಸ್ಪತ್ರೆಗೆ ದೌಡಾಯಿಸಿದರು. ಬಿಜೆಪಿಯ ಹಿರಿಯ ಮುತ್ಸದ್ದಿಯ ಪಾರ್ಥಿವ ಶರೀರ ಕಂಡು ಸಿಎಂ ಸದಾನಂದಗೌಡರಿಗೆ ದುಃಖ ತಡೆಯಲಾಗಲಿಲ್ಲ. ಆಸ್ಪತ್ರೆ ಆವರಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಕಣ್ಣೀರಿಟ್ಟರು. ಅತ್ಯಂತ ದೊಡ್ಡ ವಸ್ತುವನ್ನು ಕಳ್ಕೊಂಡಂತವನು ನಾನಿವತ್ತು ಸರ್ಕಾರದ ಮುಖ್ಯಮಂತ್ರಿಯಾಗಿ ಪ್ರಾಯಶಃ ಅವರು 1 ವಾರದ ಹಿಂದೆ ನಾನು ಅವರಿಗೆ ಹೇಳಿದ್ದೆ, ನೀವು ಮುಂದಿನ 1 ವಾರ ರೆಸ್ಟ್ ತಗೋಬೇಕು, ಆಮೇಲೆ 1 ವಾರ ಬಜೆಟ್ ತಯಾರಿಗೆ ಪೂರ್ತಿ ಸಮಯ ಕೊಡಬೇಕು ಅಂತ ನಾನು ಕೇಳಿಕೊಂಡಿದ್ದೆ ಅವರಲ್ಲಿ. ಅವರು ಪೂರ್ತಿಯಾಗಿ ಒಪ್ಪಿ ಯಾವುದೇ ರೀತಿಯಲ್ಲಿ ನೀವು ಆತಂಕ ಪಡೋದು ಬೇಡ, ಒಳ್ಳೆ ಬಜೆಟನ್ನು ಕೊಡಲಿಕ್ಕೆ ನನ್ನ ಪೂರ್ತಿ ಸಹಕಾರಗಳನ್ನು 10 ದಿನ ಸಮಯ ಕೊಡ್ತೇನೆ ಅಂತ ಹೇಳಿದ್ರು. ಈಗ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆಚಾರ್ಯ ನಿವಾಸದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆ. ಮಲ್ಲಿಗೆ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ರೇಸ್ಕೋರ್ಸ್ ರಸ್ತೆಯ ಆಚಾರ್ಯ ನಿವಾಸಕ್ಕೆ ಕರೆತರಲಾಯಿತು. ಮಧ್ಯಾಹ್ನ 4 ಗಂಟೆಯವರೆಗೆ ಆಚಾರ್ಯರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಸದಾನಂದಗೌಡ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಭೇಟಿ ನೀಡಿ ಗೌರವ ಸಲ್ಲಿಸಿದರು. ಕೊನೆಯಲ್ಲಿ ಕುಶಾಲ ತೋಪು ಹಾರಿಸಿ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ. ಅಂತಿಮ ದರ್ಶನದ ಮೂಲಕ ಅಂತಿಮ ದರ್ಶನದ ಮೂಲಕ ಪಾರ್ಥಿವ ಶರೀರವನ್ನ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಕರೆತರಲಾಯಿತು. ಅಲ್ಲಿಂದ ಉಡುಪಿಗೆ ಶವವನ್ನ ಸಾಗಿಸಲಾಯಿತು. ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೆಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. 6 ವರ್ಷಗಳಲ್ಲಿ 7 ಖಾತೆಯನ್ನ ನಿಭಾಯಿಸಿದವರು ಡಾಕ್ಟರ್ ವಿಎಸ್ ಆಚಾರ್ಯ. ಮೂಲತಃ ಯಶಸ್ವಿ ವೈದ್ಯರಾಗಿದ್ದ ಆಚಾರ್ಯ ರಾಜಕೀಯದಲ್ಲೂ ಯಶಸ್ವಿ ಕಂಡವರು. ವಿಎಸ್ ಆಚಾರ್ಯರ ಬದುಕಿನ ಒಂದು ನೋಟ ಇಲ್ಲಿದೆ ನೋಡಿ. ಸದಾನಂದಗೌಡ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಮತ್ತೊಂದು ಆಘಾತ. ಸಜ್ಜನ ರಾಜಕಾರಣಿ, ಹಿರಿಯ ಮುತ್ಸದ್ದಿ, ಸಚಿವ ಡಾಕ್ಟರ್ ವಿಎಸ್ ಆಚಾರ್ಯ ಇವತ್ತು ತೀರಿಕೊಂಡಿದ್ದಾರೆ.
ವೇದವ್ಯಾಸ ಶ್ರೀನಿವಾಸ ಆಚಾರ್ಯ ಹುಟ್ಟಿದ್ದು ಜುಲೈ 6, 1940ರಂದು. ಇವರ ತಂದೆ ವಿದ್ವಾನ್ ವೇದಾಂತ ಶಿರೋಮಣಿ ಕಟ್ಟೆ ಶ್ರೀನಿವಾಸ ಆಚಾರ್ಯ ಸಂಸ್ಕೃತ ಪಂಡಿತರು. ತಾಯಿ ಕೃಷ್ಣವೇಣಿ ಗೃಹಿಣಿ. ಎಂಜಿಎಂ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದರು. ತಮ್ಮ ಶೈಕ್ಷಣಿಕ ಜೀವನದುದ್ದಕ್ಕೂ ಉನ್ನತ ದರ್ಜೆಯಲ್ಲಿ ಪಾಸಾದ ಆಚಾರ್ಯ ಮಣಿಪಾಲದ ಕೆಎಂಸಿ ಕಾಲೇಜಿನಿಂದ ಎಂಬಿಬಿಎಸ್ ಪದವಿ ಪಡೆದರು. ವಿಎಸ್ ಆಚಾರ್ಯರದ್ದು ಕೂಡ ಪ್ರೇಮ ವಿವಾಹವೇ. ತಮ್ಮದೇ ಸಮುದಾಯದ ಶಾಂತಾರನ್ನ ಆಚಾರ್ಯ ಅವರು ಪ್ರೀತಿಸಿ ವಿವಾಹವಾಗಿದ್ದರು. ಆಚಾರ್ಯ ದಂಪತಿಗೆ 4 ಗಂಡು ಹಾಗೂ ಓರ್ವ ಹೆಣ್ಣು ಮಗು ಸೇರಿದಂತೆ ಒಟ್ಟು 5 ಮಕ್ಕಳಿದ್ದಾರೆ. ವೈದ್ಯಕೀಯ ಪದವಿ ಪಡೆದ ನಂತರ ಆಚಾರ್ಯ ಕಲ್ಮಾಡಿಯಲ್ಲಿ ಕ್ಲಿನಿಕ್ ಒಂದನ್ನು ತೆರೆದು ವೈದ್ಯಕೀಯ ಪ್ರಾಕ್ಟೀಸ್ ಮಾಡತೊಡಗಿದ್ರು. ಜನಾನುರಾಗಿ ವೈದ್ಯರಾಗಿ ಅಪಾರ ಜನಮನ್ನಣೆ ಗಳಿಸಿದ್ರು. ಇನ್ನೊಂದೆಡೆ ಜನಸಂಘದತ್ತ ಆಕರ್ಷಿತರಾದ ವಿಎಸ್ ಆಚಾರ್ಯ ಸಕ್ರಿಯ ರಾಜಕಾರಣಕ್ಕೂ ಧುಮುಕಿದ್ರು. ವಿಎಸ್ ಆಚಾರ್ಯ 1967ರಲ್ಲಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ರು. ಮುಂದೆ ಇವರು 1968ರಲ್ಲಿ ಪಕ್ಷ ಉಡುಪಿ ಪುರಸಭೆಯಲ್ಲಿ ಅಧಿಕಾರ ಹಿಡಿಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಆಚಾರ್ಯ ತಮ್ಮ 28ನೇ ವಯಸ್ಸಿನಲ್ಲೇ ಉಡುಪಿ ಪುರಸಭೆಯ ಅಧ್ಯಕ್ಷರಾಗಿ ದೇಶದ ಅತ್ಯಂತ ಕಿರಿಯ ಪುರಸಭೆ ಅಧ್ಯಕ್ಷ ಎನ್ನುವ ದಾಖಲೆ ನಿರ್ಮಿಸಿದರು. ಇವರ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಸ್ವರ್ಣ ಕುಡಿಯುವ ನೀರಿನ ಯೋಜನೆ ಇವತ್ತಿಗೂ ಉಡುಪಿ ನಗರಕ್ಕೆ ನೀರುಣಿಸುತ್ತಿದೆ. ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನ ದೇಶದಲ್ಲೇ ಮೊದಲ ಬಾರಿಗೆ ನಿಷೇಧಿಸಿದ ಪುರಸಭೆ ಅನ್ನೋ ಹೆಗ್ಗಳಿಕೆ ಇವರ ಪಾಲಾಯಿತು. ಹೀಗೆ ಹಂತ ಹಂತವಾಗಿ ರಾಜಕೀಯ ಏಣಿ ಏರಿದ ವಿಎಸ್ ಆಚಾರ್ಯ 1983ರಲ್ಲಿ ಉಡುಪಿ ಕ್ಷೇತ್ರದಿಂದ ಸ್ಪರ್ಧಿಸುವ ಮೂಲಕ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದರು. ಬಿಜೆಪಿ ಬೆಂಬಲದೊಂದಿಗೆ ಅಧಿಕಾರ ನಡೆಸಿದ ರಾಮಕೃಷ್ಣ ಹೆಗಡೆ ಅಧಿಕಾರಾವಧಿಯಲ್ಲಿ ಜಿಲ್ಲಾ ಪುನಾರಚನಾ ಸಮಿತಿಗಾಗಿ ಶ್ರಮಿಸಿದ್ರು. ಡಾಕ್ಟರ್ ಆಚಾರ್ಯ ಭಾರತೀಯ ಜನಸಂಘ, ಜನತಾ ಪಕ್ಷ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಒಟ್ಟು 10 ವರ್ಷ ದುಡಿದರು. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ಒಟ್ಟು 21 ವರ್ಷ ಹಾಗೂ 2 ದಶಕಗಳ ಕಾಲ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಕೆಲಸ ಮಾಡಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 19 ತಿಂಗಳು ಕಾಲ ಜೈಲುವಾಸ ಅನುಭವಿಸಿದರು. 6 ವರ್ಷಗಳಲ್ಲಿ 7 ಖಾತೆ ನಿರ್ವಹಣೆ. ಆಚಾರ್ಯ 6 ವರ್ಷಗಳಲ್ಲಿ 7 ಖಾತೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದರು. 2006ರಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ಪಶುಸಂಗೋಪನಾ ಸಚಿವರಾದರು. 2008ರಲ್ಲಿ ಗೃಹ ಸಚಿವರಾಗಿ ಆಯ್ಕೆಯಾದರು. 2010ರಲ್ಲಿ ಮುಜರಾಯಿ ಇಲಾಖೆ, ಉನ್ನತ ಶಿಕ್ಷಣ, ಯೋಜನಾ ಖಾತೆಗಳನ್ನು ಹೆಚ್ಚುವರಿಯಾಗಿ ಪಡೆದರು. ನಂತರ ಐಟಿ-ಬಿಟಿ ಸಚಿವರಾಗಿಯೂ ಕೆಲಸ ಮಾಡಿದರು. ಇವರು ನಿನ್ನೆಯಷ್ಟೇ ಸಚಿವರಾಗಿ 6 ವರ್ಷ ಪೂರೈಸಿದ್ರು. ಮೆಲುಮಾತಿನ ವ್ಯಕ್ತಿಯಾದರೂ ವಿಎಸ್ ಆಚಾರ್ಯ ಯಾವತ್ತೂ ಸತ್ಯ ಹೇಳೋದಕ್ಕೆ ಹಿಂಜರಿಯುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಇವರು ಹಲವು ವಿವಾದಗಳಿಗೂ ಕಾರಣರಾಗಿದ್ದಾರೆ. ಇವರ ನೇರ ನಡೆ, ಮೇಲುನುಡಿಯಿಂದಲೇ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಮೇಲ್ಪಂಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ಸುದ್ದಿವಾಹಿನಿ. ಹಿರಿಯ ರಾಜಕೀಯ ಮುತ್ಸದ್ದಿ ಆಚಾರ್ಯ ಅವರ ನಿಧನಕ್ಕೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. I inquired immediately when I came to know about Dr. Acharya's death. I spoke to the Chief Minister Sadananda Gowda. He told me as to how it had happened. ಅಪರೂಪದ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಆಗಿರುವಂಥ ಒಂದು ನಷ್ಟ ಅಲ್ಲ, ಇದು ಇಡೀ ರಾಜಕಾರಣಕ್ಕೆ, ಸಾರ್ವಜನಿಕ ಬದುಕಿಗೆ ಆಗಿರುವಂಥ ಒಂದು ದೊಡ್ಡ ಆಘಾತ ಅಂತ ನಾನು ಭಾವಿಸ್ತೇನೆ. ನನಗೂ ಅವ್ರಿಗೂ ಬಹಳ ದೀರ್ಘಕಾಲದ ಸ್ನೇಹ ಇತ್ತು. ನಾವು ಅವರು ಒಟ್ಟಿಗೆ ಅಸೆಂಬ್ಲಿಗೆ 83ರಲ್ಲಿ ಬಂದು, ಸೊ ಹಂಗಾಗಿ ಒಂದು 30 ವರ್ಷಗಳ ಕಾಲ ನಮ್ಮದು ಅವ್ರಿಗೂ ಸ್ನೇಹ ಇತ್ತು. ಈಗ ಅವ್ರ ಸಾವಿನಿಂದ ಕರ್ನಾಟಕಕ್ಕೆ ದೊಡ್ಡ ನಷ್ಟ ಆಗಿದೆ. ಒಬ್ಬ ಸಜ್ಜನ ರಾಜಕಾರಣಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ವಯಸ್ಸು ಚಿಕ್ಕದು ಇನ್ನು. ಈ ಸಂದರ್ಭದಲ್ಲಿ ಅವರು ಕೈಬಾದಿಯಿಂದ ಒಂದು ಅತ್ಯಂತ ಮನಸ್ಸಿಗೆ ನಮ್ಮೆಲ್ಲರಿಗೂ ದುಃಖ ತರತಕ್ಕಂಥ ದಿವಸ. ನಾವ್ಯಾರು ಕೂಡ ದೃಢ ಪಡುವಂಥ, ತೊಂದರೆ ಪಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಯಾವ ವಿಚಾರವನ್ನು ಇಟ್ಕೊಂಡು ಇಡೀ ಜೀವನವನ್ನು ಸವಿಸಿದ್ರೋ ಅದೇ ವಿಚಾರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾವು ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕಿ ಪ್ರಯತ್ನವನ್ನು ಮಾಡಿ ಆಚಾರ್ಯ ಆತ್ಮಕ್ಕೆ ಶಾಂತಿ ತರೋ ರೀತಿಯಲ್ಲಿ ಈ ಸಂಘಟನೆಯನ್ನು ಕಟ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಅವರು ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ
ಸಮಾಜದಲ್ಲಿ ಹಲವಾರು ವರ್ಷಗಳಿಂದ ಏನು ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬ ವರ್ಗದ ಅವರ ಬಂಧುಗಳಿಗೆ ಈ ಒಂದು ನೋವೇನಿದೆ ಆ ನೋವನ್ನು ಭರಿಸ್ತಕ್ಕಂಥ ಶಿಕ್ಷೆಯನ್ನು ಕೊಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀನಿ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24 ನೋಡ್ತಾ ಇದ್ದೀವಿ.